ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು August 16 ಮತ್ತು August 17 ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ಕ್ಯಾಟಲ್ಗಳಲ್ಲಿ ಒಂದು ಜಿನಾಮಿಕ್ ಚಿಪ್ಪು ಯಾಕೆ ಅಂತಂದರೆ ಇಂಡಿಜಿನಸ್ ಬ್ರೀಡ್ಸ್ಗಳನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದಕ್ಕೆ ಹೆಸರೇನಿಟ್ಟಿದ್ದಾರೆ ಅಂತಂದರೆ ಇದಕ್ಕೆ ಇಂಡಿಗಾವು ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಏನು ಹೆಸರು ಇದಕ್ಕೆ ಅಂತಂದರೆ ಇಂಡಿಗಾವು ಅಂತ. ಸೊ ಇದರಲ್ಲಿ ಕ್ಯಾಟಲಲ್ಲಿ ಒಂದು ಜಿನಾಮಿಕ್ ಚಿಪ್ಪನ್ನ ಇಡಬೇಕು ಅಂತ ಹೇಳ್ಬಿಟ್ಟು ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮಗೆ ಅದು ಪ್ಯೂರಾಗಿ ಇಂಡಿಜಿನಿಯಸ್ ಮತ್ತು ಲಾರ್ಜೆಸ್ಟ್ ಕ್ಯಾಟಲ್ ಚಿಪ್ಪು ಇಡೀ ವರ್ಲ್ಡಿಂದಿದು. ಪ್ಯೂರ್ ಇಂಡಿಜಿನಿಯಸ್ ಆ್ಯಂಡ್ ಲಾರ್ಜೆಸ್ಟ್ ಕ್ಯಾಟಲ್ ಚಿಪ್ ಇಡ್ತಾರೆ. ಇದ್ರ ಒಂಥರ ಅಂತಂದರೆ ನಮಗೆ ಫೋನಲ್ಲೆಲ್ಲ ಚಿಪ್ ಇರುತ್ತಲ್ಲ ಆ ಥರದ್ದು ಒಂದು ಚಿಪ್ಪನ್ನ ಇನ್ಸರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಇಂಡಿಯಾದಲ್ಲೇ ಡೆವಲಪ್ ಮಾಡಿರೋವಂಥದ್ದು ಲಾರ್ಜೆಸ್ಟ್ ಕ್ಯಾಟಲ್ ಚಿಪ್ಪು ಇಡೀ ವರ್ಲ್ಡಿಂದು. ಸೊ ಇದೇನು ಅಂತಂದರೆ ಒಂಥರ ಇಂಡಿಯಾ ಸೆಲ್ಫ್ ರಿಲಯಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ. ಅದ್ರ ಜೊತೆಗೆ ಇದೊಂಥರ ಗೌರ್ಮೆಂಟ್ ಸ್ಕೀಮ್ಸಲ್ಲೂ ಕೂಡ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಅಂತಂದರೆ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಏನು ಕನ್ಸರ್ವೇಷನ್ ಗೋಲ್ಸ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂತಂದರೆ ನಮ್ಮ ಬ್ರೀಡ್ಸ್ನ ನಾವು ಪ್ರಿಸರ್ವ್ ಮಾಡ್ಕೋಬೇಕು, ಒಳ್ಳೆ ಕ್ಯಾರೆಕ್ಟರ್ಸ್ ಕೊಡಬೇಕು, ಈ ಥರದ್ದೆಲ್ಲ ಏನೇನು ಇರುತ್ತಲ್ಲ, ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡಬೇಕು ನಾವು 2022ವರೆಗೂ, ಈ ಥರದ್ದೆಲ್ಲದಕ್ಕೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಕ್ಯಾಟಲ್ ಬ್ರೀಡ್ ಅಂತ ಹೇಳಿ ಬಂದ ತಕ್ಷಣ ಇದರಲ್ಲಿ ಬೇರೆ ಬೇರೆ ಕ್ಯಾಟಲ್ ಬ್ರೀಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಕಾಂಕ್ರೇಜ್ ಅಂತ. ಸೊ ಇದು ಕಾಂಕ್ರೇಜ್ ಬಂದ್ಬಿಟ್ಟು ಇದು ಯಾವ ಸ್ಟೇಟಿಂದು ಅಂತ ಹೇಳ್ಬಿಟ್ಟು ನಮಗೇನಾದರೂ ಕೇಳಿದ್ರೆ ಇದು ನೋಡಿ ನಮಗೆ ಗುಜರಾತು, ರಾಜಸ್ಥಾನು ಈ ರೀಜನ್ಗಳಲ್ಲಿ ನಮಗೆ ಇದು ಕಾಂಕ್ರೇಜು ಒರಿಜಿನ್ ಇರುತ್ತೆ ಇದು. ಸೊ ಇದಕ್ಕೆ ಬೇರೆ ಬೇರೆ ಹೆಸರು ಕೂಡ ಇರುತ್ತೆ. ವಾಗೆಡು ಈ ಥರದ್ದೆಲ್ಲದು ಕೂಡ ಹೇಳ್ತಾ ಇರುತ್ತೆ. ಸೊ ಎಲ್ಲ ವೆರೈಟಿ ಏನೇನು ಬೇರೆ ಬೇರೆ ನಮಗೆ ಕ್ಯಾಟಲ್ಗಳಿರ್ತಾವಲ್ಲ ಅವುಗಳದ್ದು ನಮಗೆ ಏನು ಮಿಲ್ಕ್ ಬರೋವಂಥದ್ದು ಕೆಪಾಸಿಟಿ ಒಂದೊಂದಕ್ಕೆ ಒಂದೊಂದು ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಆಂಗೋಲೆ ಅಂತ ಇರುತ್ತೆ. ಆಂಗೋಲೆ, ಸೊ ಇದು ಆಂಗೋಲೆ ಅಥವಾ ಆಂಗೋಲ್ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಆಂಧ್ರ ಪ್ರದೇಶ್ ರೀಜನಿಂದ. ಇದು ಯಾವುದಿದು ಅಂತಂದರೆ ನಮಗೆ ಆಂಧ್ರ ಪ್ರದೇಶ್ ರೀಜನ್ನು. ಸೊ ಇವನ್ನ ಕೆಲವೊಂದು ಸರಿ ನಮಗೆ ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ. ಇದನ್ನು ಮುಂಚೆನೂ ಕೂಡ UPSCಯಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಸಹಿವಾಲ್ ಅನ್ನೋದು. ಸೊ ಸಹಿವಾಲ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ನಮಗೆ ಪಂಜಾಬು, ಹರಿಯಾಣ, ರಾಜಸ್ಥಾನು ಈ ರೀಜನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದನ್ನು ಒಂಥರ ಲೂಸ್ ಸ್ಕಿನ್ ಇರುತ್ತೆ ಇದ್ರದ್ದು, ಅದಕ್ಕೆ ಲೋಲಾ ಅಂತಲೂ ಕೂಡ ಅದನ್ನು ಕರಿತಾ ಇರ್ತಾರೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಇರುವಂಥದ್ದು ತಾಪಸ್ ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದೆ. ಸೊ ತಾಪಸ್ ಪೋರ್ಟಲು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ತಾಪಸ್ ಪೋರ್ಟಲ್ ಏನು ಮಾಡುತ್ತೆ ಅಂತಂದರೆ ಇದು ಲೆಕ್ಚರ್ಸ್ಗಳಿಗೆ ಎಕ್ಸ್ಪರ್ಟ್ ಇರೋವಂಥ ಲೆಕ್ಚರ್ಸು ನಮಗೆ ಆಕ್ಸೆಸಿಬಿಲಿಟಿ ಇದರಲ್ಲಿ ಸಿಕ್ಕಿರುತ್ತೆ. ಅದಕ್ಕೆ ನಮಗೆ ತಾಪಸ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ನೋಡಿ ನಾವು ಅದೇ ತಾಪಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೋಬೇಕು ಅಂತಂದರೆ ಇದರ ಫುಲ್ ಫಾರ್ಮ್ ಏನಾಗಿರುತ್ತೆ ನಮಗೆ ಫುಲ್ ಫಾರ್ಮ್ ಬಂದ್ಬಿಟ್ಟು ನಮಗೆ ಟ್ರೈನಿಂಗ್ ಫಾರ್ ಆಗ್ಮೆಂಟಿಂಗ್ ಪ್ರೊಡಕ್ಟಿವಿಟಿ ಆ್ಯಂಡ್ ಸರ್ವಿಸಸ್. ಅದಕ್ಕೆ ನಾವು ತಾಪಸ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಯಾರ ಇನಿಷಿಯೇಟಿವ್ ಅಂತ ಕೇಳಿದ್ರೆ ನಿಮಗೆ ಇದು ನೋಡಿ NISD ಇನಿಷಿಯೇಟಿವ್. NISD ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಡಿಫೆನ್ಸ್. ಬರ್ಕೊಂಬಿಡಿ ಅದನ್ನು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಡಿಫೆನ್ಸಿಂದು ಒಂದು ಇನಿಷಿಯೇಟಿವ್. ಸರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಡಿಫೆನ್ಸ್ ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಸೊ ಇದರ ಅಂಡರಲ್ಲಿ ಬರುವಂಥದ್ದು ಇದು ಇನಿಷಿಯೇಟಿವ್ ನಮಗೆ. ಕರೆಕ್ಟ್ ಅಲ್ವಾ? ಸೊ ಇದರದ್ದು ಮೇನ್ ಆಬ್ಜೆಕ್ಟಿವ್ ಏನು ಅಂತಂದರೆ ಒಂಥರ ಕೋರ್ಸ್ ಮಾಡ್ಯೂಲ್ಗಳನ್ನ ಮಾಡ್ಕೊಂಡ್ಬಿಡಿರೋದು. ಯಾಕೆ ಕೋರ್ಸ್ ಮಾಡ್ಯೂಲ್ಗಳನ್ನ ಮಾಡಿರೋದು ಅಂತಂದರೆ ಟ್ರೈನಿಂಗ್ ಕೊಡೋದಕ್ಕೆ, ಮತ್ತು ನಮ್ಮ ಸ್ಕಿಲ್ಸ್ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ, ಅದಾದಮೇಲೆ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಇವೆಲ್ಲದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಯೂಶ್ವಲಿ ಮೆಡಿಸಿನ್ ಫೀಲ್ಡಲ್ಲೂ ಕೂಡ ಕೆಲವೊಂದಿದೆ. ಅಂತಂದರೆ 5 ಬೇಸಿಕ್ ಕೋರ್ಸ್ಗಳನ್ನ ನಾವು ಇದರಲ್ಲಿ ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ನಾವು ನೋಡಬೇಕು ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಆಗಿರ್ಬೋದು, ಅದಾದಮೇಲೆ ಟ್ರಾನ್ಸ್ಜೆಂಡರ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮಗೆ ಸೋಷಲ್ ಡಿಫೆನ್ಸ್ ಇಶ್ಯೂಸ್ ಆಗಿರ್ಬೋದು. ಈ ಥರದ್ದು ಬೇರೆ ಬೇರೆ ಇಶ್ಯೂಸ್ ಮೇಲೆ ಇವ್ರು ಏನು ಮಾಡಿರ್ತಾರೆ ಅಂತಂದರೆ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ದು ಲೆಕ್ಚರ್ಸ್ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಬ್ಲ್ಯಾಕ್ ರೈಸು ರೀಸೆಂಟಾಗಿ ತುಂಬ ಜಾಸ್ತಿ ನಾವು ನ್ಯೂಸಲ್ಲಿ ನೋಡ್ಕೊಂಡಿದ್ದೀವಿ. ಸೊ ಬ್ಲ್ಯಾಕ್ ರೈಸು ನಮಗೆ ಯಾವ ಸ್ಟೇಟಿಗೆ ರಿಲೇಟ್ ಆಗಿದೆ ಅಂತ ಕೇಳಿದ್ರೆ ಅದು ನಮಗೆ ಮಣಿಪುರ್ಗೆ ರಿಲೇಟ್ ಆಗಿರುವಂಥದ್ದು. ಸೊ ಅದಕ್ಕೆ GI ಟ್ಯಾಗು ಕೂಡ ಇದೆ ನಮಗೆ ಬ್ಲ್ಯಾಕ್ ರೈಸು. ಸೊ ರೀಸೆಂಟಾಗಿ ಅದನ್ನು ನಾವು ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದ್ರ ಜೊತೆಗೆ ಟ್ಯಾಕ್ಸ್ ಇರುವಂಥದ್ದೆಲ್ಲದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಮೊದಲನೇ ಅಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟು ವೃಕ್ಷರೂಪನ್ ಅಭಿಯಾನ್. ಸೊ ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂತಂದರೆ ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಲ್ಲ, ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕೋಲಲ್ಲಿ ಬರುವಂಥದ್ದು. ಕೋಲ್ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತಿದ್ದು. ಸೊ ಕೋಲ್ ಮಿನಿಸ್ಟ್ರಿಯಲ್ಲಿ ಒಂದು ಈವೆಂಟ್ ನಡೆಸ್ತಾ ಇದ್ದಾರೆ. ಒಂದು ಈವೆಂಟ್ ನಡೆಸ್ತಾ ಇದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ಏನು ಅಂತಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವ್. ಸೊ ಇದು ಆಜಾದಿ ಕಾ ಅಮೃತ್ ಮಹೋತ್ಸವ್ ಸೆಲಿಬ್ರೇಷನ್ ಏನಿದೆಯಲ್ಲ, ಇದನ್ನು ಕೂಡ ಕೋಲ್ ಸೆಕ್ಟರಿಂದನೇ ಮಾಡ್ತಾ ಇರೋಂಥದ್ದು. ಸೊ ಇದರ ಅಂಡರಲ್ಲಿ ಸಸ್ಟೈನಬಲ್ ಎನ್ವೈರ್ಮೆಂಟ್ ಸಸ್ಟೈನಬಿಲಿಟಿಗೋಸ್ಕರ ಮೈನಿಂಗ್ ಆಪರೇಷನ್ ಏನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ರಿಲಯನ್ಸ್ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡಿರೋಂಥದ್ದು. ಸೊ ಅದರಲ್ಲಿ ನಮಗೆ ಸೋಷಲ್ ಮತ್ತು ಎನ್ವೈರ್ಮೆಂಟಲ್ ಲೈಸೆನ್ಸ್ ಆಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಅವೆಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ವೃಕ್ಷರೂಪನ್ ಅಭಿಯಾನ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಅದು ಕೋಲ್ ಮಿನಿಸ್ಟ್ರಿ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟು ನಾವು ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ಪಾಕಿಸ್ತಾನ್, ಇದನ್ನು ಮುಂಚೆನೇ ನೋಡ್ಕೊಂಡಿದ್ದೀವಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಯಿಷಾ ಮಲಿಕ್ ಅಂತ. ಸೊ ಇದನ್ನು ನಾವು ನಿನ್ನೆ ನೋಡ್ಕೊಂಡಿದ್ವಿ ಕರೆಂಟ್ ಅಫೇರ್ಸಲ್ಲಿ. ನೆಕ್ಸ್ಟು ಆದಿಪುರಂ ಫೆಸ್ಟಿವಲ್ಲು ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ಕೊಂಡಿದ್ವಿ. ಯಾವ ಸ್ಟೇಟಿಗೆ ರಿಲೇಟ್ ಆಗಿರೋದು ಅಂತ ಕೇಳಿದ್ರೆ ತಮಿಳ್ನಾಡುಗೆ ರಿಲೇಟ್ ಆಗಿರೋದು. ಸೊ ನೋಡಿ, ಸೌತ್ ಇಂಡಿಯಾದು ಫೆಸ್ಟಿವಲ್ಸ್ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ತಮಿಳ್ನಾಡು ಅಲ್ಲಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬಗಳು ಫೆಸ್ಟಿವಲ್ಸ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೋಬೇಕು ಅಂತಂದರೆ ಅದರಲ್ಲಿ ನಮಗೆ ಫಸ್ಟ್ ಬರುವಂಥದ್ದು ಪೊಂಗಲ್. ಸೊ ಪೊಂಗಲ್ ಸೆಲೆಬ್ರೇಟ್ ಮಾಡ್ಕೋತಾರೆ. ಪೊಂಗಲ್ ಬಂದ್ಬಿಟ್ಟು ಹಾರ್ವೆಸ್ಟ್ ಫೆಸ್ಟಿವಲ್, ಕರೆಕ್ಟ್ ಅಲ್ವಾ? ಸೊ ಹಾರ್ವೆಸ್ಟ್ ಫೆಸ್ಟಿವಲ್ ಇವೆಲ್ಲದು ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ತಮಿಳ್ನಾಡು ಅವ್ರದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಅದರ ಹೆಸರು ಬಂದ್ಬಿಟ್ಟು ಪುಥಂಡು ಅಂತ ಏನೋ ಕರೀತಾರೆ. ಸೊ ಪುಥಂಡು ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನು ಸುಮಾರು ನಮಗೆ ಏಪ್ರಿಲ್ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟು ನಮ್ಮಲ್ಲಿ ಯುಗಾದಿ ಇದೆಯಲ್ಲ, ಆ ಥರ ಪುಥಂಡು ಅಂತ ಅವ್ರಿಗೂ ಕರೀತಾ ಇರ್ತಾರೆ. ಸೊ ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗ್ತಾ ಇದ್ದಾರೆ, ಸಾರಿ, ನಮಗೆ ಅವ್ರದ್ದು ಅಷ್ಟೊಂದು ಭಾಷೆ ಬರಲ್ಲ, ಕನ್ನಡ ಬರೋದು ಕರೆಕ್ಟಾಗಿ ಅಷ್ಟೇ. ನೆಕ್ಸ್ಟು ಡ್ಯಾನ್ಸ್ ಫೆಸ್ಟಿವಲ್ ನಾವು ನೋಡ್ಕೋಬೇಕು ಅಂತಂದರೆ ನೆಕ್ಸ್ಟು ಮಮ್ಮಲಾಪುರಂ. ಸೊ ಇದು ಡಿಸೆಂಬರ್ 25 ಸ್ಟಾರ್ಟ್ ಮಾಡಿರ್ತಾರೆ. ಇದೊಂದು ಡ್ಯಾನ್ಸ್ ಫೆಸ್ಟಿವಲ್ಲು. ಇನ್ನೊಂದು ಬಂದ್ಬಿಟ್ಟು ಕೇಪ್ ಫೆಸ್ಟಿವಲ್ ಮಾಡ್ತಾರೆ. ಯಾವುದು? ಕೇಪ್ ಫೆಸ್ಟಿವಲ್ಲು. ಇದರಲ್ಲಿ ಕನ್ಯಾಕುಮಾರಿಯಲ್ಲಿ ಮಾಡಿರ್ತಾರೆ. ಸೊ ಕನ್ಯಾಕುಮಾರಿ ಯಾಕೆ ಅಂತಂದರೆ ನಮಗೆಲ್ಲ ಗೊತ್ತಿರೋಂಗೆ ಅಲ್ಲಿ ಕೇಪ್ ಕೊಮೋರಿನ್ ಇದೆಯಲ್ಲ, ಅದರ ರಿಲೇಟೆಡ್ ಫೆಸ್ಟಿವಲಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಕರ್ಥಿಗಾಯಿ ದೀಪಂ ಅಂತ ಹೇಳ್ಬಿಟ್ಟು ಒಂದು ಫೆಸ್ಟಿವಲ್ ಮಾಡ್ತಾರೆ. ಸೊ ಇದನ್ನು ನೋಡಿ, ಇದು ಓಲ್ಡೆಸ್ಟ್ ಫೆಸ್ಟಿವಲ್, ಸೌತ್ ಇಂಡಿಯಾದಲ್ಲಿ ಓಲ್ಡೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು, ಕರ್ಥಿಗಾಯಿ ದೀಪಂ ಫೆಸ್ಟಿವಲ್ ಅಂತ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಥಾಯ್ಪುಸಮ್. ಸೊ ಇದು ಲಾರ್ಡ್ ಸುಬ್ರಹ್ಮಣ್ಯ ಇದ್ದಾರಲ್ಲ, ಸುಬ್ರಹ್ಮಣ್ಯ ದೇವರು ಏನಿದ್ದಾರಲ್ಲ ನಮಗೆ ನಮ್ಮ ಶಿವ ಅವ್ರದ್ದು. ಸೊ ನಮ್ಮ ಶಿವಂದು ಯಂಗೆಸ್ಟ್ ಸನ್ ಅವ್ರು ಬಂದ್ಬಿಟ್ಟು ಲಾರ್ಡ್ ಸುಬ್ರಹ್ಮಣ್ಯಂ. ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಗಣೇಶ ದೇವರಾಗಿರ್ಬೋದು, ಇಲ್ಲಾಂತಂದರೆ ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ. ಸೊ ಸುಬ್ರಹ್ಮಣ್ಯ ಸ್ವಾಮಿ ರಿಲೇಟೆಡ್ ಫೆಸ್ಟಿವಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಂಥದ್ದು ಇದು ತೈಪೂಸಮ್ ಅಂತ. ನೆಕ್ಸ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಒಂದು ಫೆಸ್ಟಿವಲ್ ಇದೆ. ಅದ ಹೆಸರು ಏನು ಅಂತಂದರೆ ತಿರುವಯ್ಯೂರು ಫೆಸ್ಟಿವಲ್ ಅಂತ. ತಿರುವಯ್ಯೂರು ಫೆಸ್ಟಿವಲ್ ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ ಒಬ್ಬರು ಸೇಂಟು ತ್ಯಾಗರಾಜ ಅಂತ ಒಬ್ಬರು ಸೇಂಟ್ ಇದ್ದರು. ಅವ್ರನ್ನ ಆನರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೆಲೆಬ್ರೇಟ್ ಮಾಡುವಂಥ ಫೆಸ್ಟಿವಲ್ ಇದು. ಸೊ ನೋಡಿ, ಈ ಥರ ಸೇಂಟ್ಸ್ ಇರ್ತಾರಲ್ಲ, ಈ ಥರದ್ದು ಕ್ವೆಶನ್ಸ್ ನಮಗೆಲ್ಲರಿಗೂ ಕೇಳ್ತಾ ಇರ್ತಾರೆ, ಮೆಡಿವಲ್ ಇಂಡಿಯಾ ಪರ್ಸ್ಪೆಕ್ಟಿವಲ್ಲಿ ಕೇಳ್ತಾ ಇರ್ತಾರೆ ಇದನ್ನು. ಸೊ ಯಾಕೆ ಅಂತಂದರೆ ನಮಗೆ ಅವರೆಲ್ಲರೂ ಕೂಡ ನಮಗೆ ಇಲ್ಲಿ ಭಕ್ತಿ ಮೂಮೆಂಟು, ಸೂಫಿ ಮೂಮೆಂಟು ಇದರಿಂದ ಅಲ್ಲಿ ಬಂದಿರ್ತಾರಲ್ಲ. ಸೊ ಅದಕ್ಕೋಸ್ಕರ ನಮಗೆ ಸೇಂಟ್ಸ್ಗಳ ರಿಲೇಟೆಡ್ ಎಲ್ಲ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು. ಇದನ್ನು ನೋಡ್ಕೊಂಡಿರಿ, ತಿರುವಯ್ಯೂರ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನೋಡ್ಕೊಳ್ಳೋಣ, ಗಜ್ನವಿ ಬ್ಯಾಲಿಸ್ಟಿಕ್ ಮಿಸೈಲು ರೀಸೆಂಟಾಗಿ ಟೆಸ್ಟ್ ಫೈರ್ ಮಾಡ್ಕೊಂಡಿದ್ದಾರೆ. ಯಾವ ದೇಶ ಇದನ್ನು ಟೆಸ್ಟ್ ಫೈರ್ ಮಾಡ್ಕೊಂಡಿರೋದು ಅಂತ ಕೇಳಿದ್ರೆ ಇದನ್ನು ನೋಡಿ, ಟೆಸ್ಟ್ ಫೈರ್ ಮಾಡ್ಕೊಂಡಿರೋಂಥದ್ದು ಪಾಕಿಸ್ತಾನ, ಆಯಿತಾ. ಸೊ ಯಾವಾಗಾದರೂ ಇಂಡಿಯಾ ಏನಾದರೂ ಒಂದು ಟೆಸ್ಟ್ ಫೈರ್ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಮಿಸೈಲು, ಇವಾಗ ನೋಡಿ ಇದರಲ್ಲಿ ಬೇರೆ ಥರದ ಮಿಸೈಲ್ ಇದ್ದಾವೆ. ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ಬೋದು, ಅದಾದಮೇಲೆ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಸು, ಈ ಥರದ್ದು ಬೇರೆ ಥರದ್ದು ಹೈರಾರ್ಕಿ ಬರುತ್ತೆ. ಮಿಸೈಲ್ಸಲ್ಲೂ ಕೂಡ ಬೇರೆ ಥರದ್ದು ಹೈರಾರ್ಕಿ ಬರುತ್ತೆ ಡಿಸ್ಟೆನ್ಸ್ ಬೇಸಿಸ್ ಮೇಲೆ. ಇವಾಗ ಇಂಡಿಯಾ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅನ್ಕೊಳೋಣ, ಸುಮ್ಮನೆ ಎಕ್ಸಾಂಪಲ್ಗೆ ಇಷ್ಟು ಇಂಡಿಯಾ ಇದೆ ಅಂತ ಅನ್ಕೊಳೋಣ. ಸೊ ನಮಗೇನಾಗುತ್ತೆ, ಇಲ್ಲಿ ಪಾಕಿಸ್ತಾನ ಇದೆ, ಇವಾಗ ತಾಲಿಬಾನ್ ಬಂದಿರೋದ್ರಿಂದ ಅಫ್ಘಾನಿಸ್ತಾನ ಕೂಡ ನಮಗೆ ಒಂಥರ ಥ್ರೆಟ್ಟೇ ಇರುತ್ತೆ. ನೆಕ್ಸ್ಟು ನಮಗೆ ಇಲ್ಲಿ ನೋಡ್ಕೋಬೇಕು ಅಂತಂದರೆ ಚೈನಾ ಇದೆ, ಅದಾದಮೇಲೆ ಇಲ್ಲಿ ನಮಗೆ ನೇಪಾಳ ಇದೆ. ಸೊ ನಾವು ನೋಡ್ಕೋಬೇಕು ಅಂತಂದರೆ
ಯಾವಾಗ್ಲೂ ಕೂಡ ನಮ್ಮ ಹತ್ತಿರದಲ್ಲಿ ಇರುವಂಥದ್ದು ಯಾವುದು ಥ್ರೆಟ್ ಇದೆಯಲ್ಲ ಆ ಡಿಸ್ಟೆನ್ಸ್ನ ನಾವು ನೋಡ್ಕೊತಾ ಇರ್ತೀವಿ. ಸೊ ಇಲ್ಲಿಂದ ಚೈನಾಗೆ ನಾವೇನಾದರೂ ಫೈರ್ ಮಾಡಬೇಕು ಅಂತಂದರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಸೊ ಇವಾಗ ನೀವು ಯಾವುದಾದ್ರು ಮಿಸೈಲ್ ಟೆಸ್ಟ್ ಮಾಡಿದಾಗ ಅದರ ರೇಂಜ್ ನೋಡ್ಕೊಂಡಿರ್ತೀರ ನೋಡಿ. ಸೊ ರೇಂಜು ಇದ್ರದ್ದು 150 to 200 ಕಿಲೋಮೀಟರ್ಸ್ ಈ ಥರದ್ದೆಲ್ಲ ರೇಂಜ್ ನೋಡ್ಕೊಂಡಿರ್ತೀರ. ಇದು ಯಾಕೆ ಅಂತಂದರೆ ಒಂದು ಕಡೆಯಿಂದ ಫೈರ್ ಮಾಡಿದ್ರೆ ಎಷ್ಟು ದೂರದಿಂದ ಫೈರ್ ಆಗುತ್ತೆ ಅಂತ. ಸೊ ಇವಾಗ ನಮ್ಮದೆಲ್ಲ ಸುಖೋಯ್ ಈ ಥರದ ರಫೇಲು ಇವೆಲ್ಲದು ಇಲ್ಲೇನಾದ್ರು ಹಾರ್ತಾ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಬಿಟ್ಬಿಟ್ರೆ ಇಲ್ಲಿಂದ 150 ಕಿಲೋಮೀಟ್ರಿಗೆ ಹೋಗಿ ಅಕ್ಯುರಸಿಯಾಗಿ ಹೊಡಿತಾ ಇರುತ್ತೆ. ಸೊ ಈ ಥರದ್ದು ಇಂಡಿಯಾ ತುಂಬಾ ಜಾಸ್ತಿ ಅಡ್ವಾನ್ಸ್ಡ್ ಆಗಿದೆ. ಈ ಥರದ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒನ್ ಆಫ್ ದ ಟಾಪ್ ಪೊಸಿಷನಲ್ಲಿ ಇರುವಂಥದ್ದು ಇಂಡಿಯಾ. ಈ ಪಾಕಿಸ್ತಾನ ಏನು ಮಾಡ್ತದೆ ಅಂತಂದರೆ, ಇವಾಗ ಇಂಡಿಯಾದಲ್ಲಿ ಯಾವಾಗಾದರೂ ಈ ಥರದೊಂದು ಮಿಸೈಲ್ ಲಾಂಚ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಪಾಕಿಸ್ತಾನ ಚೈನಾಗೆ ರಿಕ್ವೆಸ್ಟ್ ಮಾಡುತ್ತೆ ನನಗೊಂದೆರಡು ಮಿಸೈಲ್ ಕೊಡಿ ಅಂತ. ಸೊ ಚೈನಾ ಏನು ಮಾಡಿರುತ್ತೆ ಅಂತಂದರೆ ಅವರು ಯೂಸ್ ಮಾಡಲ್ಲ ಅದು ಆ ಥರದ ಮಿಸೈಲ್ಗಳನ್ನ ಇವ್ರಿಗೆ ಕೊಟ್ಟಿರ್ತಾರೆ. ಸೊ ಇವ್ರದ್ದು ಯಾವ ರೇಂಜಲ್ಲಿ ಮರ್ಯಾದೆ ಹೋಗ್ತಾ ಇರುತ್ತೆ ಅಂತಂದರೆ, ಇವ್ರು ಸಮುದ್ರದಿಂದ ಕೆಲವೊಂದು ಸರಿ ಇವ್ರು ಟೆಸ್ಟ್ ಫೈರ್ ಮಾಡ್ಕೊತಾ ಇರ್ತಾರೆ. ಆ ಫೈರ್ ಮಾಡ್ಕೊಂಡಿರೋದು ಒಂದು ಕಡೆ ಹೋಗುತ್ತೆ, ಅದು ಟಾಪ್ ಒಂದು ಕಡೆ ಹೋಗುತ್ತೆ, ಅದ್ರ ಬಾಟಮ್ ಒಂದು ಕಡೆ ಹೋಗುತ್ತೆ. ಅವ್ರು ಮೀಡಿಯಾದವರು ನಿಲ್ಲಿಸ್ಬಿಟ್ಟಿರ್ತಾರೆ ಅದನ್ನು, ಇದನ್ನೇ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇವರು ನಾವೇನಾದ್ರು ಟೆಸ್ಟ್ ಫೈರ್ ಮಾಡ್ಕೊಂಡಾಗ ಇವರು ಚೈನಾ ಹತ್ರ ಒಂದು ಏನಾದ್ರು ಇಸ್ಕೊಂಡು ಅದನ್ನು ಇವ್ರ ಹೆಸರೇ ಕೊಟ್ಬಿಟ್ಟು ಅದನ್ನು ಅವರು ಫೈರ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಜಿಯೋ ಪೊಲಿಟಿಕ್ಸಲ್ಲಿ ನಾವು ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನಿಗೆ ನಮಗೆ ತಾಲಿಬಾನ್ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ತಾಲಿಬಾನ್ ಟೇಕ್ ಓವರ್ ಮಾಡ್ಕೊಂಡಿದೆ ಅಫ್ಘಾನಿಸ್ತಾನ. ಸೊ ತಾಲಿಬಾನ್ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಇವಾಗ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಸಲ್ಲೂ ಕೂಡ ನೋಡ್ಕೊಂಡಿರ್ಬೋದು ಎಷ್ಟು ಜನ. ಅದಾದಮೇಲೆ ನ್ಯೂಸಲ್ಲಂತೂ ಕೂಡ ತುಂಬ ಜಾಸ್ತಿ ನೋಡ್ಕೊಂಡಿರ್ತೀರ ನೀವು ಇನ್ಸ್ಟಾಗ್ರಾಮಲ್ಲಿ, ಮತ್ತು ನಾರ್ಮಲ್ ನ್ಯೂಸಲ್ಲೂ ಕೂಡ ನೋಡ್ಕೊಂಡಿರ್ತೀರ. ಎಷ್ಟು ಜನ ಅಲ್ಲಿ ಫ್ಲೈಟ್ಸ್ ಏನು ಹೋಗ್ತಾ ಇದ್ದಾವೆ ಅದರಲ್ಲೆಲ್ಲ ಹತ್ತಿ ಹೋಗಿ ಟ್ರೈ ಮಾಡ್ತಾ ಇದ್ದಾರೆ. ಅಂತಂದರೆ ಹೋಗ್ತಾ ಇರೋಂಥ ಫ್ಲೈಟ್ನ ಹತ್ತಿ ಒಂದು 2-3 ಜನ ಬಿದ್ದು ಬಿಟ್ಟಿದ್ದಾರೆ ಆ ಥರ. ಅಂದರೆ ನಮಗೆ ತಾಲಿಬಾನಿಂದ ಅಫ್ಘಾನಿಸ್ತಾನದಲ್ಲಿ ಇರೋರಿಗೇ ಥ್ರೆಟ್ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಬಟ್ ಪಾಕಿಸ್ತಾನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾಯಿದೆ. ಪಾಕಿಸ್ತಾನ ಏನು ಹೇಳ್ತಿದೆ ಅಂತಂದರೆ, ಇದು ಒಂಥರ ಅಫ್ಘಾನಿಸ್ತಾನಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಂಗಾಯಿತು ಅಂತ. ಸೊ ಇಂಡಿಪೆಂಡೆನ್ಸ್ ಸಿಕ್ಕರೆ ಈ ಥರ ಯಾಕೆ ಹಾರಾಡಬೇಕು ಬೇರೆ ದೇಶಕ್ಕೆ ಹೋಗಂಗೆ? ಇಂಡಿಪೆಂಡೆನ್ಸ್ ಸಿಕ್ಕರೆ ಫ್ರೀ ಆಗಿರ್ಬೋದಲ್ಲ. ಸೊ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಅಫ್ಘಾನಿಸ್ತಾನ್ ಇಶ್ಯೂ ಮೇಲೆ. ನಿಮಗೆ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ. ನೆಕ್ಸ್ಟು ನಮ್ಮ ಇಂಡಿಯಾದು ಫಸ್ಟು ಹಿಮಾಲಯನ್ ಫಿಲ್ಮ್ ಫೆಸ್ಟಿವಲು. ಇದನ್ನು ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಸೆಪ್ಟೆಂಬರಲ್ಲಿ ಅಂತಂದರೆ ಲದಾಖಲ್ಲಿ. ಹಿಮಾಲಯನ್ ಫಿಲ್ಮ್ ಫೆಸ್ಟಿವಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲದಾಖ್ ರಿಲೇಟೆಡು 370 ಅಬ್ರೋಗೇಟ್ ಮಾಡಿದ್ಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಲೇಟೆಡು, ಅದಾದಮೇಲೆ ಏನೇ ಅಪ್ಡೇಟ್ಸ್ ಆದ್ರೂ ಕೂಡ ಅಲ್ಲಿ ಏಮ್ಸ್ ಬರ್ತಾ ಇದೆಯಾ, ಎಲ್ಲಿ ಬರ್ತಾ ಇದೆ, IIT ಏನಾದ್ರು ಮಾಡ್ತಾಯಿದ್ದೀರಾ, ಎಲ್ಲಿ ಮಾಡ್ತಾಯಿದ್ದಾರೆ, ಏನಾದರೂ ಹೊಸದಾಗಿ ಲಾಂಚ್ ಮಾಡಿದಾರಾ, ಹೊಸದಾಗಿ ಹೈವೇಸ್ ಮಾಡಿದಾರಾ, ಅವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವೆಲ್ಲದನ್ನೂ ಕೂಡ ಒಂದ್ಸರಿ ಅನಲೈಸ್ ಮಾಡ್ಕೊಂಡಿರಿ. ಸೊ ಇದು ಲದಾಖಲ್ಲಿ ನಡೀತಾ ಇರುತ್ತೆ. ಅದಾದಮೇಲೆ ಇಂಡಿಯಾದು ಫಸ್ಟು ಡ್ರೋನ್ ಫೊರೆನ್ಸಿಕ್ ರಿಸರ್ಚ್ ಸೆಂಟರು ಕೇರಳದಲ್ಲಿ ಇರುವಂಥದ್ದು. ನೆಕ್ಸ್ಟು ಯಾವ ಏರ್ಪೋರ್ಟ್ನ ರೀಸೆಂಟಾಗಿ ಮಹಾರಾಜ ಅಗ್ರಸೇನ್ ಇವ್ರ ಹೆಸರು ಮೇಲೆ ಇಟ್ಟಿದ್ದಾರೆ ಅಂತಂದರೆ ಹರಿಯಾಣ ಸ್ಟೇಟಿಂದ ಏರ್ಪೋರ್ಟು. ಅದಾದಮೇಲೆ ಇಂಡಿಯಾದ ರ್ಯಾಂಕ್ ಏನಿದೆ ಇನ್ಸ್ಟಾಲ್ಡ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಮೇಲೆ. ಇನ್ಸ್ಟಾಲ್ಡ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಮೇಲೆ ಇಂಡಿಯಾದ ರ್ಯಾಂಕು 4th ಪೊಸಿಷನಲ್ಲಿದೆ. ಸೊ ರೀಸೆಂಟಾಗಿ ನೀವು ನೋಡ್ಕೊಂಡಿರ್ಬೋದು. ಅಂತಂದರೆ ನಮಗೆ ರಿನ್ಯೂಯಬಲ್ ಎನರ್ಜಿ ಅಂತಂದರೆ ರಿನ್ಯೂ ಆಗುವಂಥ ಎನರ್ಜಿ. ಇದರಲ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿಯಲ್ಲಿ ದೊಡ್ಡದು ನಮಗೆ ಹೈಡ್ರೋ ಪವರ್ ಇರುತ್ತಲ್ಲ, ಹೈಡ್ರೋ ಎನರ್ಜಿ. ಸೊ ಇವೆಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡಿರಲ್ಲ. ಇದನ್ನು ಬಿಟ್ಟುಬಿಟ್ಟು ನಮ್ಮದು ಕೆಪಾಸಿಟಿ 100 ಗಿಗಾವ್ಯಾಟಷ್ಟು ಕ್ರಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ಇದ್ರ ಒಳಗಡೆ ನಮಗೆ ಕೆಲವೊಂದು ಕಂಡೀಷನ್ಸ್ನ ನೋಡಬೇಕು. 100 ಗಿಗಾವ್ಯಾಟ್ಸು ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತಂದರೆ ಇದರಲ್ಲಿ 50 ಗಿಗಾವ್ಯಾಟಷ್ಟು ಇನ್ಸ್ಟಾಲೇಷನು ಇವಾಗ ನಡೀತಾ ಇದೆ, ಅಂಡರ್ ಇನ್ಸ್ಟಾಲೇಷನ್ ಇದು. ನೆಕ್ಸ್ಟು 27 ಗಿಗಾವ್ಯಾಟು ಇವಾಗ ಟೆಂಡರ್ ಕರೆದಿದ್ದಾರೆ. ಅಂತಂದರೆ 100 ಗಿಗಾವ್ಯಾಟ್ ಅಂತಂದರೆ ನಮಗೆ ಇರೋವಂಥದ್ದೇ ಸುಮಾರು ಒಂದು 20-25 ಗಿಗಾವ್ಯಾಟು. ಮಿಕ್ಕಿದೆಲ್ಲ ಏನಿದೆ ಅಂತಂದರೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಇದನ್ನು ಟೆಂಡರಿಗೆ ಕರೆದಿದ್ದಾರೆ. ಬಟ್ ಇವೆಲ್ಲದು ಕೂಡ ಕಂಪ್ಲೀಟ್ ಆಗಿರುತ್ತೆ ಅಂತ. ಸೊ ಅದ್ರ ಪ್ರಕಾರ ನಾವು 4th ಪೊಸಿಷನಲ್ಲಿದ್ದೀವಿ. ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಪ್ರಕಾರ ನಾವು 4th ಪೊಸಿಷನಲ್ಲಿದ್ದೀವಿ. ಸೋಲಾರ್ ಪ್ರಕಾರ ನಾವು ನೋಡಬೇಕು ಅಂತಂದರೆ ಇಂಡಿಯಾ 5th ಪೊಸಿಷನಲ್ಲಿದೆ. ವಿಂಡ್ ಪ್ರಕಾರ ನೋಡಬೇಕು ಅಂತಂದರೆ ಇಂಡಿಯಾ 4th ಪೊಸಿಷನಲ್ಲಿದೆ. ಮತ್ತು ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರಿನ್ಯೂಯಬಲ್ ಎನರ್ಜಿದು ಇಂಡಿಯಾದು ಟಾರ್ಗೆಟ್ ಬಂದ್ಬಿಟ್ಟು 2030 ಅಷ್ಟೊತ್ತಿಗೆ ಇಂಡಿಯಾ 450 ಗಿಗಾವ್ಯಾಟಷ್ಟು ಟಾರ್ಗೆಟ್ ಮಾಡ್ಕೊತಾ ಇದೆ. ರಿನ್ಯೂಯಬಲ್ ಎನರ್ಜಿಯಿಂದನೇ ನಮಗೆ ಇಷ್ಟು ಎನರ್ಜಿ ಬರಬೇಕು ಅಂತ ಹೇಳ್ಬಿಟ್ಟು 450 ಗಿಗಾವ್ಯಾಟಷ್ಟು ಟಾರ್ಗೆಟ್ ಮಾಡ್ಕೊತಾ ಇದೆ. ನೆಕ್ಸ್ಟು ಇಲ್ಲಿ ರೆಸಿಪ್ರೋಕಲ್ ಅರೇಂಜ್ಮೆಂಟ್ ಬಿಟ್ವೀನ್ ಕ್ರಾಫ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಆ್ಯಂಡ್ ವೈಡರ್ ವಿಲೇಜ್ ಕಮ್ಯುನಿಟಿ ಫಾರ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದು ನೋಡಿ ಜಜಮಾನಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಸೊ ಈ ಜಜಮಾನಿ ಸಿಸ್ಟಮ್ ಬಗ್ಗೆ ನಮಗೆ ಎದರಲ್ಲಿ ಅಂತಂದರೆ ಇಲ್ಲಿ ನಮಗೆ NCERTಯಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಜಜಮಾನಿ ಸಿಸ್ಟಮ್ ಅಂತಂದರೆ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಜಜಮಾನಿ ಸಿಸ್ಟಮಲ್ಲಿ ಅದೊಂಥರ ಈ ಥರ ಟ್ರೇಡಿಂಗಲ್ಲಿ ಬಂದಿರೋಂಥದ್ದು. ಅಂತಂದರೆ ಏನಾಗ್ತಿತ್ತು ಆ ಟೈಮಲ್ಲಿ ಎಲ್ಲರೂ ಕೂಡ ಒಂದೇ ಥರದ್ದು ಅಂತ ಕಾಸ್ಟ್ ಸಿಸ್ಟಮ್ ಎಲ್ಲ ಇತ್ತಲ್ಲ, ಸೊ ಎಲ್ಲರೂ ಕೂಡ ಒಂದೇ ಥರದ್ದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕೆಲವೊಂದು ಕಾಸ್ಟ್ ಅವರು ಕೆಲವೊಂದು ಕ್ಲಾಸ್ ಅವರು ಒಂದೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಎಕ್ಸಾಂಪಲು ಅದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕೆಲವೊಬ್ಬರು ನಮಗೆ ಕಾಬ್ಲರ್ ಇರ್ತಾಯಿದ್ರು, ಈ ಥರದ್ದು ಬೇರೆ ಬೇರೆಯವರೆಲ್ಲ ಇರ್ತಾಯಿದ್ರಲ್ಲ. ಸೊ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಅವ್ರವ್ರದ್ದು ಏನನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅವರಿಗೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆನಿಫಿಟ್ಸ್ ಕೊಡ್ತಾಯಿದ್ರು. ಸೊ ಅದಕ್ಕೆ ಜಜಮಾನಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಅದಾದಮೇಲೆ ಯಾವ ಬ್ಯಾಂಕು ರೀಸೆಂಟಾಗಿ ಫಸ್ಟ್ ಪೊಸಿಷನಲ್ಲಿದೆ 1 crore ಫಾಸ್ಟ್ಯಾಗ್ಸ್ ಇಶ್ಯೂ ಮಾಡ್ಕೊಳ್ಳೋದಕ್ಕೆ, ಅದು ಬಂದ್ಬಿಟ್ಟು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕು 1 crore ಅಷ್ಟು ಇಶ್ಯೂ ಮಾಡ್ಕೊಂಡಿದೆ. ಇನ್ನೂ ಕೆಲವೊಂದು ಪಾಯಿಂಟ್ಸ್ ಇದೆ, ಇವಾಗ ಅದನ್ನು ಕೂಡ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿರಿ. ಪ್ರೀವಿಯಸ್ಲಿ ನಾವು ನೋಡ್ಕೊಂಡಿದ್ವಿ ಕೃಷಿ ವಿಜ್ಞಾನ ಕೇಂದ್ರ ಎಷ್ಟು ಇರೋವಂಥದ್ದು ಇಂಡಿಯಾದಲ್ಲಿ. ಅದು ನಿಮ್ಗೇನಾದರೂ ಪ್ರೀವಿಯಸ್ ವೀಡಿಯೋ ನೋಡ್ಕೊಂಡಿದ್ದು ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDF ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಇನ್ನೂ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಅದನ್ನು ಇವಾಗ ನೋಡ್ಕೊಳ್ಳೋಣ. ನೋಡಿ, ಕೆಲವೊಂದು ಸ್ಟ್ಯಾಟಿಕ್ ಪಾಯಿಂಟ್ಸು ನಾವು ಸುಮಾರು ಸರಿ ಮಿಸ್ ಮಾಡ್ಕೊತಾ ಇರ್ತೀವಲ್ಲ. ಸೊ ಅದಕ್ಕೋಸ್ಕರ ಆ ಥರದ್ದು ಏನಾದರೂ ಮಿಸಲೇನಿಯಸ್ ಪಾಯಿಂಟ್ಸ್ ಏನಾದರೂ ಇದ್ದರೆ, ಎಕಾನಮಿ ರಿಲೇಟೆಡ್, ಪಾಲಿಟಿ ರಿಲೇಟೆಡ್ ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಇದ್ದರೆ ಅದನ್ನೆಲ್ಲ ನಾವು ಚಿಕ್ಕ ಪಾಯಿಂಟ್ಸಾಗಿ ನೋಡ್ಕೊಂಡೋಣ. ಆವಾಗ ನಮಗೆ ಜಾಸ್ತಿ ಒಂದೇ ಸರಿ ಓದೋವಂಥದ್ದು ಆಗ್ತಾರಲ್ಲ, ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಇರ್ತೀವಿ. ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂಡಿಯಾದಲ್ಲಿ ಯಾವುದು ಅಂತಂದರೆ ಅಪ್ಸರಾ, ಮುಂಬೈಯಲ್ಲಿರುವಂಥದ್ದು. ಫಸ್ಟ್ ಬ್ಯಾಂಕ್ ನೋಟು ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಪ್ರಿಂಟ್ ಆಗಿದ್ದು ₹1. ಫಸ್ಟ್ ಏರ್ಲೈನ್ ಇಂಡಿಯಾದಲ್ಲಿ ಹೆಸರೇನು ಅಂತಂದರೆ ಇಂಪೆರಿಯಲ್ ಏರ್ವೇಸ್ ಅಂತ. ಫಸ್ಟ್ ಮಿಲಿಟರಿ ಸ್ಯಾಟಲೈಟು ಇಂಡಿಯಾದು ರುಕ್ಮಿಣಿ. ಫಸ್ಟ್ ಕೋರ್ಟು ಇಂಡಿಯಾದಲ್ಲಿ ಸೆಟಪ್ ಆಗಿದ್ದು ಹೈದರಾಬಾದಲ್ಲಿ. ಟೋಕನ್ ಕರೆನ್ಸಿ ಫಸ್ಟ್ ಇಶ್ಯೂ ಮಾಡ್ಕೊಂಡಿದ್ದು ಮೊಹಮ್ಮದ್ ಬಿನ್ ತುಗ್ಲಕ್. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಫಾರ್ ಅನ್ಎಂಪ್ಲಾಯ್ಡ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಫಿರೋಜ್ ಶಾ ತುಗ್ಲಕ್. ಆಗ್ರಾ ಫೌಂಡರು ನೋಡಿ, ತಾಜ್ ಮಹಲ್ ಅಲ್ಲ, ಇಲ್ಲಿ ಆಗ್ರಾ ಫೌಂಡರ್ ಕೇಳ್ತಾ ಇರೋದು ಸಿಕಂದರ್ ಲೋಧಿ. ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ಸ್ PDF ನೀವು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.